ನಮಸ್ಕಾರ. ವಿಚಾರಣೆಗೆ ರಮೇಶ್ ಚಕ್ಕರ್, ಎಸ್ಐಟಿ ಕೊಡುತ್ತಾ ಟಕ್ಕರ್. ಯುವತಿ ಕೊಟ್ಟ ಸ್ಟೇಟ್ಮೆಂಟ್ಸ್ ಯಾರಿಗೆಲ್ಲ ಜ್ವರ ತರಿಸ್ತದೆ ಗೊತ್ತಾ? ಎಸ್ಐಟಿಗೆ ಸಿಕ್ಕ ಸಾಕ್ಷಿಗಳು ಸಿಡಿ ಕೇಸ್ ದಿಕ್ಕೆ ಬದಲಿಸುತ್ತಾ? ಮತ್ತೆ ಕೋರ್ಟ್ ಮೆಟ್ಟಿಲೇರಿದ್ದೇಕೆ ಸಂತ್ರಸ್ತೆ? ಜಾರಕಿಹೊಳಿಗೆ ಎದುರಾಗುತ್ತಾ ಕಾನೂನು ಸಂಕಷ್ಟ? ಬಿಜೆಪಿ ನಿಜ ಬಣ್ಣ ಬಯಲಾಯಿತು ಅಂತ ಕಾಂಗ್ರೆಸ್ ಆರೋಪಿಸಿದ್ದೇಕೆ? ಇದುವೇ ಹೊತ್ತಿನ ಫೋಕಸ್ 18 ಮೂರು ಗೇಮ್ ಪ್ಲಾನ್. ವಿಚಾರಣೆಗೆ ರಮೇಶ್ ಚಕ್ಕರ್, ಎಸ್ಐಟಿ ಕೊಡುತ್ತಾ ಟಕ್ಕರ್. ಯುವತಿ ಕೊಟ್ಟ ಸ್ಟೇಟ್ಮೆಂಟ್ಸ್ ಯಾರಿಗೆಲ್ಲ ಜ್ವರ ತರಿಸ್ತಿದೆ ಗೊತ್ತಾ? ಎಸ್ಐಟಿಗೆ ಸಿಕ್ಕ ಸಾಕ್ಷಿಗಳು ಸಿಡಿ ಕೇಸ್ ದಿಕ್ಕೇ ಬದಲಿಸುತ್ತಾ? ಸೋಮವಾರ ರಮೇಶ್ ಜಾರಕಿಹೊಳಿ ಎಸ್ಐಟಿ ವಿಚಾರಣೆಗೆ ಹಾಜರಾಗೇ ಆಗ್ತಾರೆ ಅಂತಾನೆ ಅಂದುಕೊಳ್ಳಲಾಗಿತ್ತು. ಆದರೆ ಎಸ್ಐಟಿ ವಿಚಾರಣೆಗೆ ಮಾಜಿ ಸಚಿವರು ಚಕ್ಕರ್ ಹೊಡೆದಿದ್ದಾರೆ. ಈ ಮೂಲಕ ಪ್ರಕರಣಕ್ಕೆ ಮತ್ತೊಂದು ತಿರುವು ಸಿಕ್ಕಿದೆ. ಯುವತಿ ಕೋರ್ಟ್ಗೆ ಪ್ರತ್ಯಕ್ಷ ಆಗೋಕ್ಕೂ ಮುನ್ನ ಯಾವ ರೀತಿ ಇವತ್ತು ಕೋರ್ಟ್ಗೆ ಹಾಜರಾಗ್ತಾಳೆ, ನಾಳೆ ಹಾಜರಾಗ್ತಾಳೆ ಅಂತ ಎದುರು ನೋಡಲಾಗ್ತಿತ್ತು, ಅದೇ ರೀತಿ ರಮೇಶ್ ವಿಚಾರದಲ್ಲೂ ಕೂಡ ವಿಚಾರಣೆಗೆ ಈಗ ಬರ್ತಾರೆ, ಆಗ ಬರ್ತಾರೆ ಅಂತಾನೆ ಲೆಕ್ಕಾಚಾರ ನಡೆಯುತ್ತಿತ್ತು. ಆದರೆ ಆ ನಿರೀಕ್ಷೆ ಸುಳ್ಳಾಗಿದೆ. ಒಮ್ಮೆ ಎಸ್ಐಟಿ ನೋಟಿಸ್ ನೀಡಿದಾಗ ನನಗೆ 4 ದಿನಗಳ ಕಾಲಾವಕಾಶ ಕೊಡಿ, ವಿಚಾರಣೆಗೆ ನಂತರ ಹಾಜರಾಗ್ತೀನಿ ಅಂತ ಶಾಸಕ ರಮೇಶ್ ಹೇಳಿದ್ರು. ಬಳಿಕ ಏಪ್ರಿಲ್ 2ನೇ ತಾರೀಕಿಗೆ ವಿಚಾರಣೆಗೆ ಹಾಜರಾಗಿ ಅಂತ ವಿಶೇಷ ತನಿಖಾಧಿಕಾರಿಗಳು ಸೂಚಿಸಿದ್ರು. ಆಗಲೂ ಕೂಡ ಅನಾರೋಗ್ಯದ ನೆಪವೊಡ್ಡಿ ವಿಚಾರಣೆಗೆ ಗೈರಾಗಿದ್ರು. ಸೋಮವಾರ ವಿಚಾರಣೆಗೆ ಬರಲೇಬೇಕು ಅಂತ ಎಸ್ಐಟಿ ಕೂಡ ಖಡಕ್ಕಾಗಿಯೇ ಹೇಳಿತ್ತು. ಆದರೂ ಫೈನಲಿ ಜಾರಕಿಹೊಳಿ ಎಸ್ಐಟಿ ಅತ್ತ ಮುಖ ಮಾಡಲೇ ಇಲ್ಲ. ಎಸ್ಐಟಿ ವಿಚಾರಣೆ ಹಂತ ಹಂತವಾಗಿ ನಡೀತಾ ಇದೆ. ಯುವತಿ ಕೊಟ್ಟ ಸ್ಟೇಟ್ಮೆಂಟ್ಸ್ಗಳು ಪ್ರಕರಣದಲ್ಲಿ ಬಹುಮುಖ್ಯ ಪಾತ್ರ ವಹಿಸಲಿದೆ. ಲೇಡಿಯ ಸಾಕ್ಷಿಗಳು ಯಾರಿಗೆಲ್ಲ ಜ್ವರ ತರಿಸಿದೆ ಗೊತ್ತಾ? ಎಸ್ಐಟಿಗೆ ಸಿಕ್ಕಂತ ಸಾಕ್ಷಿಗಳು ಸಿಡಿ ಕೇಸ್ನ ದಿಕ್ಕನ್ನೇ ಬದಲಿಸುತ್ತಾ? ಅಷ್ಟಕ್ಕೂ ಜಾರಕಿಹೊಳಿ ವಿಚಾರಣೆಗೆ ಗೈರಾಗೋದ್ರ ಹಿಂದಿರೋ ಕಾರಣ ಏನು? ಕಡ್ಡಾಯವಾಗಿ ವಿಚಾರಣೆಗೆ ಹಾಜರಾಗಬೇಕು ಅಂದ್ರೂ ಚಕ್ಕರ್ ಹೊಡೆದಿದ್ಯಾಕೆ? ಯುವತಿ ಮತ್ತೆ ಕೋರ್ಟ್ ಮೊರೆ ಹೋಗಿದ್ಯಾಕೆ? ಇವೆಲ್ಲವನ್ನ ಒಂದೊಂದಾಗೆ ಎಳೆಯಾಗಿ ನೋಡ್ತಾ ಹೋಗೋಣ. ರಮೇಶ್ ಜಾರಕಿಹೊಳಿಗೆ ಕೊರೋನಾ ಪಾಸಿಟಿವ್. ಅನಾರೋಗ್ಯದ ಕಾರಣದಿಂದಲೇ ವಿಚಾರಣೆಗೆ ಹಾಜರಾಗಿಲ್ವಾ? ಸೋಮವಾರದ ಎಸ್ಐಟಿ ವಿಚಾರಣೆ ಜಾರಕಿಹೊಳಿಗೆ ಮಾಡು ಇಲ್ಲವೇ ಮಡಿ ರೀತಿ ಇತ್ತು. ವಿಚಾರಣೆಗೆ ಹಾಜರಾಗದಿದ್ರೆ ಎಸ್ಐಟಿ ಜಾರಕಿಹೊಳಿ ವಿರುದ್ಧ ಯಾವ ರೀತಿ ಕ್ರಮವನ್ನಾದರೂ ಕೈಗೊಳ್ಳುತ್ತೆ ಅಂತಾನೆ ಹೇಳಲಾಗಿತ್ತು. ಆ ಭೀತಿಯಿಂದನಾದರೂ ರಮೇಶ್ ಅವರು ವಿಚಾರಣೆಗೆ ಹಾಜರಾಗ್ತಾರೆ ಅಂತ ನಿರೀಕ್ಷಿಸಲಾಗಿತ್ತು. ಆದರೆ ಕೊರೋನಾ ಸೋಂಕಿನ ಕಾರಣ ನೀಡಿ ವಿಚಾರಣೆಗೆ ಗೈರಾಗಿದ್ದಾರೆ. ಚಿಕಿತ್ಸೆಗಾಗಿ ಗೋಕಾಕ್ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದು ಐಸಿಯುನಲ್ಲಿ ಟ್ರೀಟ್ಮೆಂಟ್ ಪಡೆಯುತ್ತಿದ್ದಾರೆ. ರಮೇಶ್ ಜಾರಕಿಹೊಳಿ ಮಾರ್ಚ್ 30ಕ್ಕೆ ಕೊಲ್ಲಾಪುರದ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ರು. ಅವರ ಜೊತೆಗಿದ್ದ ಇಬ್ಬರಿಗೆ ಕೊರೋನಾ ಸೋಂಕು ತಗುಲಿತ್ತು. ಹಾಗಾಗಿ ಏಪ್ರಿಲ್ 1ಕ್ಕೆ ರಮೇಶ್ ಜಾರಕಿಹೊಳಿ ಕೂಡ ಕೊರೋನಾ ಟೆಸ್ಟ್ ಮಾಡಿಸಿಕೊಂಡಿದ್ರು. ಏಪ್ರಿಲ್ 3ಕ್ಕೆ ಪಾಸಿಟಿವ್ ಆಗಿರುವುದು ಕನ್ಫರ್ಮ್ ಆಗ್ತಿದ್ದಂತೆ ಭಾನುವಾರ ರಾತ್ರಿ ತೀವ್ರ ಉಸಿರಾಟದ ತೊಂದರೆಯಿಂದ ಬಳಲುತ್ತಿದ್ದ ರಮೇಶ್ ಜಾರಕಿಹೊಳಿ ಗೋಕಾಕ್ನ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ರು. ಈ ಬಗ್ಗೆ ಆಸ್ಪತ್ರೆ ವೈದ್ಯ ರವೀಂದ್ರ ಅಂಟಿನ ಮಾಹಿತಿ ನೀಡಿದ್ದು, ಗೋಕಾಕ್ನ ಆಸ್ಪತ್ರೆಯಲ್ಲಿ ರಮೇಶ್ ಜಾರಕಿಹೊಳಿಗೆ ಚಿಕಿತ್ಸೆ ನೀಡಲಾಗ್ತಿದೆ. ಉಸಿರಾಟದ ತೊಂದರೆ ಇರೋದ್ರಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಿದೆ ಅಂತ ತಿಳಿಸಿದ್ರು. ಗುರುವಾರ ರಾತ್ರಿ ಅವರು ಬೇರೆ ರಾಜ್ಯಕ್ಕೆ ಹೋಗಿ ಬಂದಿದ್ರಿಂದ ಜ್ವರ ಕೆಮ್ಮು ಇದೆ ಅಂತ ಹೇಳಿದ್ರು. ಚೆಕ್ ಮಾಡಿದ್ವಿ. ರ್ಯಾಪಿಡ್ ಚೆಕ್ ಮಾಡಿದಾಗ ಪಾಸಿಟಿವ್ ಅಂತ ಬಂತು. ರಮೇಶ್ ಜಾರಕಿಹೊಳಿಗೆ ಕೊರೋನಾ ಪಾಸಿಟಿವ್ ಆಗಿದೆ ಅಂತ ಬೆಳಿಗ್ಗೆಯೇ ಸಚಿವ ಭೈರತಿ ಬಸವರಾಜು ಕೂಡ ಹೇಳಿದ್ರು. ಹುಷಾರಾದ್ಮೇಲೆ ಚುನಾವಣಾ ಪ್ರಚಾರಕ್ಕೆ ಬರ್ತಾರೆ ಅಂತಾನೂ ಹೇಳಿದ್ರು. ಖಂಡಿತ ಬರ್ತಾರೆ, ನೀವು ಮಾತಾಡಿದ್ರಿ ಅಂತಂದ್ರಿ ಸರ್, ಖಂಡಿತವಾಗಿ ಬರ್ತಾರೆ. ಅವ್ರಿಗೆ ಹೇಳಿದರೆ ಅವ್ರಿಗೆ ಸ್ವಲ್ಪ ಏನೋ ಕೊರೋನಾ ಬಂದಿದೆ ಅನ್ನೋ ಮಾತನ್ನು ಹೇಳಿದೆ. ಕೊರೋನಾ ಇರೋದ್ರಿಂದ ಅದು ಸರ್ ಇದು ಮಾಡ್ಕೊಂಡು ಮುಖ ಮಾಡ್ಕೊಂಡು ಖಂಡಿತವಾಗಿ ನಾವು ಬರ್ತೀವಿ. ರಮೇಶ್ ಜಾರಕಿಹೊಳಿ ಕೊರೋನಾ. ರಮೇಶ್ ಜಾರಕಿಹೊಳಿ ವಿಚಾರಣೆಗೆ ಹಾಜರಾಗಬಹುದು ಅಂತ ಎಸ್ಐಟಿ ಫುಲ್ ಪ್ರಿಪೇರ್ ಆಗಿತ್ತು. ಜಾರಕಿಹೊಳಿ ವಿಚಾರಣೆ ನಡೆಸೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಪ್ರಶ್ನೆಗಳ ಸರಮಾಲೆಯನ್ನೇ ರೆಡಿ ಮಾಡಿಕೊಂಡಿದ್ರು. ಯುವತಿ ದೂರಿನ ಆಧಾರದ ಮೇಲೆ ಹಾಗೂ ಮಹಜರು ವೇಳೆ ಸಿಕ್ಕ ಸಾಕ್ಷ್ಯಗಳ ಆಧಾರದ ಮೇಲೆ ಪ್ರಶ್ನೆಗಳನ್ನು ಕೇಳಲು ಸಜ್ಜಾಗಿತ್ತು ಎಸ್ಐಟಿ ಟೀಮ್. ಆದರೆ ಕೊನೆ ಕ್ಷಣದಲ್ಲಿ ಯೂ ಟರ್ನ್ ಹೊಡೆದ ಮಾಜಿ ಸಚಿವರು ಅನಾರೋಗ್ಯದ ಕಾರಣ ಹೇಳಿ ವಿಚಾರಣೆಗೆ ಚಕ್ಕರ್ ಹೊಡೆದಿದ್ದಾರೆ. ಇನ್ನು ರಮೇಶ್ ಜಾರಕಿಹೊಳಿಗೆ ಕೊರೋನಾ ಸೋಂಕಿರೋ ಬಗ್ಗೆ ಯುವತಿ ಪರ ವಕೀಲ ಜಗದೀಶ್ ಪ್ರತಿಕ್ರಿಯಿಸಿದ್ದು, ನನಗೆ ರಮೇಶ್ ಆಸ್ಪತ್ರೆ ಸೇರಿರೋದ್ರ ಬಗ್ಗೆ ಅನುಮಾನವಿದೆ. ವೈದ್ಯಾಧಿಕಾರಿಗಳು ಒತ್ತಡಕ್ಕೆ ಮಣಿದು ವರದಿ ಕೊಟ್ರ ಅಂತ ಕಟುವಾಗಿ ಪ್ರತಿಕ್ರಿಯಿಸಿದ್ರು. ಆಸ್ಪತ್ರೆಯಲ್ಲಿ ಆರೋಪಿ ಅಡ್ಮಿಟ್ ಆಗಿದ್ದಾರೆ ಅಂತ
ಬಟ್ ಇಲ್ಲಿ ನಮ್ಮ ಒಂದು ಅಡ್ವೊಕೇಟ್ ಗಿಡ್ನಾವರ್ ಅವ್ರು ಏನ್ ಹೇಳ್ತಾ ಇದ್ದಾರೆ, ಆ ಆಸ್ಪತ್ರೆಯಲ್ಲಿ ಅವ್ರು ಇಲ್ಲ ಅನ್ನೋ ಒಂದು ಗುಮಾನಿ ವ್ಯಕ್ತಪಡಿಸ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ ಅದು ನಿಜನಾ ಸುಳ್ಳು ಅಂತ. ನಾವು ಇಲ್ಲಿ 164 ಮಾಡ್ತಾ ಇದೀವಿ, ಬಟ್ ಆ ಕಡೆಯಿಂದ ಮಾಹಿತಿಗಳು ಏನ್ ಬರ್ತಾ ಇದೆ, ಅವ್ರ ಹಾಸ್ಪಿಟಲಲ್ಲೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಸತ್ಯ ಸುಳ್ಳು ನಮಗೆ ಗೊತ್ತಿಲ್ಲ. ಅಕಸ್ಮಾತ್ ಸುಳ್ಳಾಗಿದ್ರೆ ನಿಜವಾಗ್ಲೂ ಇದೊಂದು ಷಡ್ಯಂತ್ರ ಆಗುತ್ತೆ, ಎಲ್ಲ ಒಂದು ಕಡೆ ರಾಜ್ಯದ ಜನತೆಗೆ ಮೋಸ ಮಾಡ್ದಂಗೆ ಆಗುತ್ತೆ. ಸ್ವಲ್ಪ ದಿನ ಜಾರಕಿಹೊಳಿಗೆ ರಿಲೀಫ್. ಶಾಸಕ ರಮೇಶ್ ಮುಂದಿರೋ ಆಯ್ಕೆಗಳೇನು? ರಮೇಶ್ ಕೊರೋನಾ ಸೋಂಕಿನ ಕಾರಣ ನೀಡಿ ವಿಚಾರಣೆಗೆ ಹಾಜರಾಗದೆ ಇರೋದ್ರ ಬಗ್ಗೆ ಅನೇಕ ಸುದ್ದಿಗಳು ಹರಿದಾಡ್ತಿವೆ. ಯಾವಾಗ ಎಸ್ಐಟಿ ಸೋಮವಾರ ಕಡ್ಡಾಯವಾಗಿ ರಮೇಶ್ ಜಾರಕಿಹೊಳಿ ಅವರು ವಿಚಾರಣೆಗೆ ಬರಲೇಬೇಕು ಅಂತ ನೋಟಿಸ್ ನೀಡಿತ್ತೋ ಆಗಲೇ ಯುವತಿ ಪರ ವಕೀಲರು ಸೇರಿದಂತೆ ಹಲವರು ರಮೇಶ್ ಅನಾರೋಗ್ಯದ ನೆಪವೊಡ್ಡಿ ವಿಚಾರಣೆಗೆ ಚಕ್ಕರ್ ಹೊಡಿಬಹುದು ಅಂತ ಅನುಮಾನಿಸಿದ್ರು. ಅದಕ್ಕೆ ಪುಷ್ಟಿ ಕೊಡುವಂತೆಯೇ ಈಗ ಜಾರಕಿಹೊಳಿ ಅವರಿಗೆ ಕೊರೋನಾ ಸೋಂಕು ಕೂಡ ಕಾಣಿಸಿಕೊಂಡಿದೆ. ಜಾರಕಿಹೊಳಿ ವಿಚಾರಣೆ ತಪ್ಪಿಸಿಕೊಳ್ಳಲು ಏನೆಲ್ಲ ಮೆಗಾ ಪ್ಲಾನ್ಗಳನ್ನು ಮಾಡಬಹುದು ಅಂತ ನೋಡುತ್ತಿದ್ದಾಗ ಅನಾರೋಗ್ಯದ ನೆಪವೊಡ್ಡಿ ವಿಚಾರಣೆಗೆ ಹಾಜರಾಗದೆ ಇರಬಹುದು ಅಂತ ಲೆಕ್ಕಿಸಲಾಗಿತ್ತು. ವಕೀಲರ ಮೂಲಕವೇ ಮೆಡಿಕಲ್ ಕಾರಣ ನೀಡಿ ಟೈಮ್ ಕೇಳಬಹುದು ಅಂತ ಯೋಚಿಸಲಾಗಿತ್ತು. ಈಗ ರಮೇಶ್ ವಿಚಾರಣೆಗೆ ಬಂದಿಲ್ಲ. ಹೀಗಾಗಿ ಅವರು ವಿಚಾರಣೆಗೆ ಬಾರದೇನೆ ನಿರೀಕ್ಷಣಾ ಜಾಮೀನಿಗೂ ಅರ್ಜಿ ಹಾಕಬಹುದು. ಅವರ ವಿರುದ್ಧ ರಾಜಕೀಯ ಪಿತೂರಿ ನಡೆದಿದೆ ಅಂತ ಸಮಯ ಕೇಳಿ ಕೋರ್ಟ್ಗೆ ಹೋಗಬಹುದು. ಯುವತಿ ಜೊತೆಗೆ ಸಿಡಿ ಗ್ಯಾಂಗ್ ಮೇಲೂ ಮಾಜಿ ಸಚಿವರು ದೂರು ಕೊಡೋ ಸಾಧ್ಯತೆಗಳಿವೆ. ರಮೇಶ್ಗೆ ಕೊರೋನಾ ಬಂದಿರೋದ್ರಿಂದ ಸದ್ಯಕ್ಕೆ ಅವರನ್ನ ಕ್ವಾರಂಟೈನ್ ಮಾಡಲಾಗುತ್ತೆ. ಹಾಗಾಗಿ ಇನ್ನು ಸ್ವಲ್ಪ ದಿನ ರಮೇಶ್ ರಿಲೀಫ್ ಆಗಿರಬಹುದು. ಅತ್ತ ಜಾರಕಿಹೊಳಿಗೆ ಕೊರೋನಾ ಸೋಂಕು ಅಂತ ಗೊತ್ತಾದ ತಕ್ಷಣವೇ ಜಗದೀಶ್ ಸ್ನೇಹಿತ ಹಾಗೂ ವಕೀಲ ಸೂರ್ಯ ಮುಕುಂದರಾಜ್ ತಮ್ಮ ಫೇಸ್ಬುಕ್ನಲ್ಲಿ ಜಾರಕಿಹೊಳಿಗೆ ಟಾಂಗ್ ಕೊಡುವಂತೆ ಪೋಸ್ಟ್ ಹಾಕಿಕೊಂಡಿದ್ದಾರೆ. ಇವತ್ತು ಕೊರೋನಾ, ನಾಳೆ ಅಂತ ವ್ಯಂಗ್ಯವಾಡಿದ್ದಾರೆ. ಮತ್ತೊಮ್ಮೆ ರಮೇಶ್ಗೆ ನೋಟಿಸ್ ಕೊಡುತ್ತಾ ಎಸ್ಐಟಿ. ವಕೀಲರ ಮೂಲಕ ಜಾರಕಿಹೊಳಿಗೆ ಎಚ್ಚರಿಕೆ ರವಾನೆಯಾಗುತ್ತಾ. ರಮೇಶ್ ಜಾರಕಿಹೊಳಿ ವಿಚಾರಣೆಗೆ ಹಾಜರಾಗದೆ ಇರೋದ್ರಿಂದ ಎಸ್ಐಟಿ ಅವರಿಗೆ 3ನೇ ಬಾರಿ ನೋಟಿಸ್ ನೀಡೋ ಚಾನ್ಸಸ್ಗಳಿವೆ. ಮತ್ತೊಂದು ದಿನಾಂಕ, ಸಮಯ ಕೊಟ್ಟು ವಿಚಾರಣೆಗೆ ಬರಲು ಸೂಚಿಸಬಹುದು. ಎಸ್ಐಟಿ ಎಷ್ಟೇ ನೋಟಿಸ್ ಕೊಟ್ಟರೂ ಕ್ಯಾರಿ ಅನ್ನದೇ ಇರೋದ್ರಿಂದ ಅವರ ವಕೀಲರ ಮೂಲಕ ರಮೇಶ್ಗೆ ಎಚ್ಚರಿಕೆಯ ಸಂದೇಶ ರವಾನಿಸಬಹುದು. ಎಸ್ಐಟಿ ಟೀಮ್ ಕಳಿಸಿ ರಮೇಶ್ ಎಲ್ಲಿದ್ದಾರೆ ಅಂತ ಹುಡುಕಾಟ ನಡೆಸಬಹುದು. ಒಂದ್ ವೇಳೆ ಅವರು ಸಿಕ್ಕೇ ಇಲ್ಲ ಅಂದ್ರೆ ಅರೆಸ್ಟ್ ವಾರೆಂಟ್ ಇಶ್ಯೂ ಮಾಡಬಹುದು. ಯುವತಿ ದೂರಿನ ಆಧಾರದ ಮೇಲೆ ರಮೇಶ್ ಜಾರಕಿಹೊಳಿ ಅವರನ್ನ ಎಸ್ಐಟಿ ಬಂಧಿಸಿದ್ರೂ ಅಚ್ಚರಿಯಿಲ್ಲ. ರಮೇಶ್ ಅನಾರೋಗ್ಯದ ಬಗ್ಗೆ ಕಾಂಗ್ರೆಸ್ ಅನುಮಾನ. ಈ ಕೇಸ್ನಲ್ಲಿ ಬಿಜೆಪಿ ಬಣ್ಣ ಬಯಲು ಎಂದು ಕೈ ಆಕ್ರೋಶ. ರಮೇಶ್ ಜಾರಕಿಹೊಳಿಗೆ ಕೊರೋನಾ ಪಾಸಿಟಿವ್ ಆಗಿರೋ ಬಗ್ಗೆ ಕಾಂಗ್ರೆಸ್ ಅನುಮಾನ ವ್ಯಕ್ತಪಡಿಸಿದೆ. ರಮೇಶ್ಗೆ ನಿಜಕ್ಕೂ ಅನಾರೋಗ್ಯವೋ ಅಥವಾ ತಲೆಮರೆಸಿಕೊಳ್ಳುವಂತ ತಂತ್ರವೋ ಅಂತ ಕಾಂಗ್ರೆಸ್ ಟ್ವೀಟ್ ಮೂಲಕ ಪ್ರಶ್ನೆ ಮಾಡಿದೆ. ಅಲ್ಲದೆ ಆರೋಪಿಗೆ ರಾಜಮರ್ಯಾದೆ ನೀಡಲಾಗುತ್ತಿದೆ, ಸಂತ್ರಸ್ತೆಯನ್ನ ಆರೋಪಿಯಂತೆ ವಿಚಾರಣೆ ಮಾಡುತ್ತಿದ್ದಾರೆ ಅಂತ ಆರೋಪಿಸಿರೋ ಕಾಂಗ್ರೆಸ್ ಈ ಕೇಸ್ನಲ್ಲಿ ಬಿಜೆಪಿ ನಿಜಬಣ್ಣ ತಿಳಿಯುತ್ತದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದೆ. ಆರೋಪಿ ಮೊಬೈಲ್ ಅನ್ನ ವಶಪಡಿಸಿಕೊಂಡಿಲ್ಲ, ಆರೋಪಿಯಿಂದ ಸ್ಥಳ ಮಹಜರು ಆಗಬೇಕು. ಆದರೆ ಸಂತ್ರಸ್ತೆಯನ್ನ ಕಾಡಿಸಿ ಮಹಜರು ನಡೆಸಿದ್ದಾರೆ, ಸಂತ್ರಸ್ತೆಯನ್ನೇ ಆರೋಪಿಯಂತೆ ನಡೆಸಿಕೊಳ್ಳಲಾಗುತ್ತಿದೆ ಅಂತ ಕಾಂಗ್ರೆಸ್ ಕಿಡಿಕಾರಿದೆ. ಇನ್ನು ಕಾಂಗ್ರೆಸ್ ಟ್ವೀಟ್ ಬಗ್ಗೆ ಸಚಿವ ಜಗದೀಶ್ ಶೆಟ್ಟರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಚಿಲ್ಲರೆ ರಾಜಕಾರಣ ಮಾಡುತ್ತಿದೆ, ವೈಯಕ್ತಿಕ ವಿಷಯ ಕಿರಿಕಿ, ಚಾರಿತ್ರ್ಯ ವಧೆ ಮಾಡುವ ಕೆಲಸ ಬಿಡಿ ಅಂದ್ರು. ಒಂದು ಮಾನವೀಯವಾಗಿ ನಡ್ಕೋಬೇಕು. ಒಂದು ರಾಜಕೀಯ ಪಕ್ಷದ ಕಾಂಗ್ರೆಸ್ ಭಾಳ ಚಿಲ್ಲರಾಗಿ ನಡ್ಕೊತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಆಗಲಿ, ಸಿದ್ದರಾಮಯ್ಯನಾಗಲಿ ಭಾಳ ಚಿಲ್ಲರ್ ರಾಜಕಾರಣ ಮಾಡಕ್ಕೆ ಹೋಗ್ಬೇಡ್ರಿ. ಏನು ವಿಚಾರಣೆ ನಡೀತಿದೆ, ಇವತ್ತು ನಾಳೆ ನಡೀತಿದೆ, ಅದೇನು ಒಂದೇ ದಿವಸದಲ್ಲಿ ಮುಗಿದು ಹೋದಂಥದ್ದು ವಿಚಾರಣೆ ಅಲ್ಲ. ಕೋರ್ಟ್ನಲ್ಲಿ ಪ್ರಕರಣ ನಡೀತಾವ, ನಾವು ನೋಡಿದ್ದೆ, ನಾನು ಅಡ್ವೊಕೇಟ್ ಆಗಿ ಕೆಲಸ ಮಾಡಿದ್ದೇನೆ. ಇವರೇನು ತಕ್ಷಣ ಒಂದು 10 ದಿವಸದಲ್ಲಿ ಎಲ್ಲ ಮುಗಿಬೇಕಂತ ತಿಳ್ಕೊಂಡ್ರು ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು. ಈ ರೀತಿ ಚಿಲ್ಲರೆ ರಾಜಕಾರಣ ಬಿಡಿ. ಯುವತಿ ಕೂಡ ವಿಚಾರಣೆಗೆ ಗೈರು. ಕಳೆದ 5 ದಿನಗಳಿಂದ ಎಸ್ಐಟಿ ಯುವತಿಯನ್ನ ಸತತವಾಗಿ ವಿಚಾರಣೆ ಮಾಡಿತ್ತು. ಸೋಮವಾರ ಕೂಡ ವಿಶೇಷ ತನಿಖಾಧಿಕಾರಿಗಳು ಲೇಡಿಯನ್ನ ವಿಚಾರಣೆಗೆ ಒಳಪಡಿಸುವವರಿದ್ರು. ಯುವತಿಯ ಮೆಡಿಕಲ್ ಟೆಸ್ಟ್ ವರದಿ ಮೇಲೆ ವಿಚಾರಣೆ ಹಾಗೂ ಆರ್ಥಿಕ ವಹಿವಾಟಿನ ಮೇಲೆ ಹಾಗೂ ನಾಪತ್ತೆಯಾದವರ ಬಗ್ಗೆ ಮತ್ತಷ್ಟು ಸಾಕ್ಷಿ ಕಲೆ ಹಾಕಲು ಎಸ್ಐಟಿ ತಯಾರಿ ನಡೆಸಿತ್ತು. ಆದರೆ ಯುವತಿ ಎಸ್ಐಟಿ ತನಿಖೆಯನ್ನೇ ಪ್ರಶ್ನಿಸಿ ಪೊಲೀಸ್ ಕಮಿಷನರ್ಗೆ ಪತ್ರ ಬರೆದಿದ್ಲು. ಆರೋಪಿಯನ್ನ ರಕ್ಷಿಸುವ ಷಡ್ಯಂತ್ರ ನಡೆಯುತ್ತಿದೆ ಅಂತ ದೂರಿದ್ಲು. ಹಾಗಾಗಿ ಸೋಮವಾರ ಎಸ್ಐಟಿ ಆಕೆಯ ವಿಚಾರಣೆ ಮಾಡೋಕೆ ಮುಂದಾಗಿಲ್ಲ ಅಂತ ಹೇಳಲಾಗುತ್ತಿದೆ. ಇನ್ನೊಂದು ಕಡೆ ಸಿಡಿ ಪ್ರಕರಣದ ಯುವತಿಯ ತಾಯಿ ಆರೋಗ್ಯದಲ್ಲಿ ಏರುಪೇರು ಆಗಿದೆ.
ಕುಟುಂಬಸ್ಥರು ಚಿಕಿತ್ಸೆಗಾಗಿ ವಿಜಯಪುರಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಸಕ್ಕರೆ ಕಾಯಿಲೆಯಿಂದ ಬಳಲುತ್ತಿರುವ ಯುವತಿ ತಾಯಿಗೆ ಕೈಕಾಲು ಬಾವು ಬಂದಿದ್ದು ದೇಹದಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಾದ ಕಾರಣ ಚಿಕಿತ್ಸೆಗೆ ಕರೆದುಕೊಂಡು ಹೋಗಿದ್ರು. ಯುವತಿ ಕುಟುಂಬಕ್ಕೆ ಓರ್ವ ಮಹಿಳಾ ಪೊಲೀಸ್ ಪೇದೆ ಹಾಗೂ ಓರ್ವ ಕಾನ್ಸ್ಟೇಬಲ್ ಭದ್ರತೆ ಒದಗಿಸಲಾಗಿದೆ. ಪೋಷಕರ ಅರ್ಜಿ ವಿಚಾರಣೆ ಮುಂದೂಡಿದ ಹೈಕೋರ್ಟ್. ಸಿಆರ್ಪಿಸಿ 164 ಅಡಿ ದಾಖಲಾಗಿದ್ದ ಯುವತಿಯ ಹೇಳಿಕೆಯನ್ನ ರದ್ದು ಕೋರಿ ಯುವತಿ ಪೋಷಕರು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದರು. ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಈ ಬಗ್ಗೆ ವಿಚಾರಣೆ ನಡೆಯಿತು. ರಾಜ್ಯ ಸರ್ಕಾರ, ಕಬ್ಬನ್ ಪಾರ್ಕ್ ಪೊಲೀಸರು ಎಸ್ಐಟಿಗೆ ಹೈಕೋರ್ಟ್ ನೋಟಿಸ್ ನೀಡಿ ವಿಚಾರಣೆ ಮುಂದೂಡಿದೆ. ಇನ್ನು ಎಸ್ಐಟಿ ನೋಟಿಸ್ ವಿಚಾರಕ್ಕೆ ಸಂಬಂಧಿಸಿದಂತೆ ಚಿತ್ರದುರ್ಗದಲ್ಲಿ ಈ ಬಗ್ಗೆ ಪ್ರತಿಕ್ರಿಯಿಸಿದ ಮಾಜಿ ಸಚಿವ ಡಿ ಸುಧಾಕರ್, ನನಗೆ ಈವರೆಗೂ ಯಾವುದೇ ನೋಟಿಸ್ ಬಂದಿಲ್ಲ. ನೋಟಿಸ್ ಬಂದಾಗ ನಾನೇ ನಿಮಗೆ ಕರೆದು ಹೇಳುತ್ತೇನೆ ಎಂದರು. ಈಗಾಗಲೇ ಎಸ್ಐಟಿ ತನಿಖೆ ಬಗ್ಗೆ ಅನುಮಾನ ವ್ಯಕ್ತಪಡಿಸಿರುವ ಯುವತಿ ಪೊಲೀಸ್ ಕಮಿಷನರ್ಗೆ ಪತ್ರ ಬರೆದಿದ್ಲು. ಈಗ ಮತ್ತೆ ಒಂದು ಹೆಜ್ಜೆ ಮುಂದೆ ಹೋಗಿ ಮತ್ತೆ ಕೋರ್ಟ್ನತ್ತ ಮುಖ ಮಾಡಿದ್ದಾಳೆ. ಯುವತಿ ಯಾವ ಕಾರಣಕ್ಕಾಗಿ ಕೋರ್ಟ್ ಮೊರೆ ಹೋದ್ಲು ಅನ್ನೋದು ಕೂಡ ಕುತೂಹಲಕರವಾಗಿದೆ. ಮತ್ತೆ ಎರಡನೇ ಬಾರಿಗೆ ಯುವತಿ ಕೋರ್ಟ್ ಮೆಟ್ಟಿಲೇರಿದ್ದಾಳೆ. ಕಿಡ್ನಾಪ್ ಕೇಸ್ ಬಗ್ಗೆ ಸಿಆರ್ಪಿಸಿ 164 ಅಸ್ತ್ರ ಪ್ರಯೋಗಿಸಿದ್ದಾಳೆ. ಯುವತಿಯ ಈ ಬ್ರಹ್ಮಾಸ್ತ್ರ ಕೂಡ ಜಾರಕಿಹೊಳಿ ಬುಡವನ್ನೇ ಅಲ್ಲಾಡಿಸುತ್ತಾ? ಈ ಪ್ರಕರಣದಲ್ಲಿ ಆ 3 ಮುಖ್ಯ ಗೇಮ್ ಪ್ಲಾನ್ಗಳು ಯಾವುದು? ಆ ಬಗ್ಗೆ ಹೇಳ್ತೀವಿ ಚಿಕ್ಕ ಬ್ರೇಕ್ನ ನಂತರ.